ಕೋರ್ಟ್ ಸೂಚನೆ ಕೊಟ್ಟರು ಪವಿತ್ರ ಗೌಡಗೆ ಇನ್ನೂ ಮನೆಯೂಟದ ಭಾಗ್ಯ ಸಿಕ್ಕಿಲ್ಲ. ಬಹುತೇಕ ನಾಳೆ ಸಿಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ದರ್ಶನ್ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಮನೆಯೂಟಕ್ಕಾಗಿ ಆರೋಪಿ ಪವಿತ್ರ ಪರದಾಟ. ನ್ಯಾಯಾಲಯ ಸೂಚಿಸಿದ್ರೂ ಸಿಕ್ಕಿಲ್ಲ ಮನೆಯೂಟ. ಸ್ವಾಮಿ ಕೊಲೆ ಕೇಸ್ನಲ್ಲಿ ತಗಲಾಕೊಂಡ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದ ಅತಿಥಿಯಾಗಿದ್ದಾರೆ. ರೆಡ್ ಕಾರ್ಪೆಟ್, ರೀಲ್ಸ್ ಅಂತ ಕೆಲ ಅಂತಿದ್ದವರು ನಿತ್ಯ ಕಂಬಿ ಎಣಿಸ್ತಿದ್ದಾರೆ. ಪ್ರಕರಣದ A1 ಆಗಿರೋ ಪವಿತ್ರ ಗೌಡಗೆ ಜೈಲೂಟ ಸಾಕಾಗಿ ಹೋಗಿದೆ. ಹೀಗಾಗಿ ಮನೆಯೂಟಕ್ಕಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಕೋರ್ಟ್ ಕೂಡ ಅವಕಾಶ ಕೊಟ್ಟಿತ್ತು. ನ್ಯಾಯಾಲಯ ಸೂಚನೆ ಕೊಟ್ಟು 1 ವಾರ ಕಳೆದ್ರೂ ಪವಿತ್ರ ಗೌಡಗೆ ಮನೆಯೂಟದ ಭಾಗ್ಯ ಸಿಕ್ಕಿಲ್ಲ. ಆರೋಪಿಗಳಿಗೆ ಮನೆಯೂಟ ಕೊಡೋದಕ್ಕೆ ಜೈಲಲ್ಲಿ ಕೆಲ ರೂಲ್ಸ್ಗಳಿವೆ. ಅವುಗಳನ್ನ ಫಾಲೋ ಮಾಡಲೇಬೇಕು. ಮನೆ ಊಟ ತರೋದು ಯಾರು, ಅವರಿಗೂ ಆರೋಪಿಗೂ ಏನ್ ಸಂಬಂಧ, ಯಾವ ಸಮಯದಲ್ಲಿ ಊಟ ತಂದು ಕೊಡ್ತೀರಾ, ಹೀಗೆ ಹಲವು ಮಾಹಿತಿಗಳ ಜೊತೆಗೆ ದಾಖಲೆಗಳನ್ನ ನೀಡಬೇಕು. ಈಗಾಗಲೇ 4 ಮನೆ ಊಟ ಕೊಡೋದಾಗಿ ದಾಖಲೆ ನೀಡಿದ್ದಾರೆ. ದಾಖಲೆಗಳ ಪ್ರಕ್ರಿಯೆ ಸಹ ಇಂದು ಪೂರ್ಣಗೊಳಿಸಿದ್ದು ಬಹುತೇಕ ನಾಳೆಯಿಂದ ಪವಿತ್ರಾಗೆ ಮನೆ ಊಟ ಸಿಗೋ ಸಾಧ್ಯತೆ ಇದೆ. ಕೋರ್ಟಿಂದ ಕೂಡ ಊಟದ ಕೂಡ ಮನೆ ಊಟ ಕೊಡ್ಬೋದು ಅಂತ ಆರ್ಡರ್ ಮಾಡಿದ್ದಾರೆ. ಈಗ ಆರ್ಡರ್ ಕೂಡ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಜೈಲ್ ಅಥಾರಿಟಿ ಅವರು ಒಂದಷ್ಟು ಲೆಟರ್ಸ್ ಎಲ್ಲ ಫಾರ್ಮಾಲಿಟೀಸ್ ಕೇಳಿದ್ರು. ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದು ಊಟ ಕೊಡ್ತಾರೆ, ಯಾರು ಬಂದು ಅವ್ರ ಊಟ ತಂದು ಕೊಡ್ತಾರೆ, ಅವರೇ ರೆಸ್ಪಾನ್ಸಿಬಲ್ ಅನ್ನೋ ರೀತಿಯಲ್ಲಿ ಅಂದ್ರೆ ಒಂದು ಫಾರ್ಮಾಲಿಟೀಸ್ ಒಂದು ಲೆಟರ್ ಕೇಳ್ತಾರೆ. ಸೊ ಆ ಲೆಟರ್ನ ಕೂಡ ಇವತ್ತು ಕೊಟ್ಟಿದ್ವಿ. ಮೇ ಬಿ ಇವತ್ತು ಅಥವಾ ನಾಳೆ ಅವ್ರಿಗೆ ಊಟನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮನೆ ಊಟಕ್ಕೆ ಅಲೋ ಮಾಡ್ತೀವಿ ಅಂತ. ಮನೆಯೂಟಕ್ಕಾಗಿ ಅರ್ಜಿ ಸಲ್ಲಿಸ್ತಾರ ಸಾರಥಿ. ಪವಿತ್ರ ಗೌಡ ಜೊತೆಗೆ ನಾಗರಾಜ್ ಹಾಗೂ ಲಕ್ಷ್ಮಣ್ ಕೂಡ ಮನೆಯೂಟಕ್ಕಾಗಿ ಅರ್ಜಿ ಹಾಕಿದ್ದು ಜೈಲಧಿಕಾರಿಗಳು ಪ್ರಕ್ರಿಯೆ ಮುಂದುವರಿಸಿದ್ದಾರೆ. ಈ ಮಧ್ಯೆ ಆರೋಪಿ ದರ್ಶನ್ ಕೂಡ ಮನೆಯೂಟಕ್ಕಾಗಿ ಅರ್ಜಿ ಸಲ್ಲಿಸಲು ಚರ್ಚೆ ನಡೆಸಿದ್ದಾರೆ. ಕಳೆದ ಬಾರಿ ವಿಡಿಯೋ ಕಾನ್ಫರೆನ್ಸ್ ವೇಳೆ ಜೈಲಿನ ಊಟ ಅಡ್ಜಸ್ಟ್ ಆಗ್ತಿಲ್ಲ, ಮನೆಯೂಟ ಕೊಡಿ ಅಂತ ಮನವಿ ಮಾಡಿದ್ರು. ಇದೀಗ ಪವಿತ್ರ ಗೌಡಗೆ ಕೋರ್ಟ್ ಅವಕಾಶ ಕೊಟ್ಟಿದೆ. ಹೀಗಾಗಿ ದರ್ಶನ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಮನೆಯೂಟಕ್ಕಾಗಿ ಪರಿತಪಿಸ್ತಾ ಇರೋ ಪವಿತ್ರ ಗೌಡಗೆ ನಾಳೆ ಸಿಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ದರ್ಶನ್ ಕೂಡ ಅರ್ಜಿ ಸಲ್ಲಿಸ್ತಾರಾ ಅಥವಾ ಜೈಲೂಟಕ್ಕೆ ಅಡ್ಜಸ್ಟ್ ಆಗಿ ಸುಮ್ಮನಾಗ್ತಾರಾ ಕಾದು ನೋಡಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.